ಸ್ನೇಹಿತರೆ ನಮಸ್ಕಾರ. ಏನು ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ ದಿನ ಕಳೆದಂತೆ ಒಂದು ಹೊಸ ಹೊಸ ಬೆಳವಣಿಗೆಗಳು ಆಗ್ತಾನೆ ಇದೆ. ಸೊ ನಿನ್ನೆ ದಿನ ಒಬ್ರು ಪಬ್ಲಿಕ್ ಫಿಗರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಂದು ವಿಡಿಯೋವನ್ನ ಮಾಡಿ ಹಾಕ್ತಾರೆ. ಯಾವ ತರ ಅಂತ ಹೇಳಿ ಅವರು ಕೂಡ ಎ ಜನರೇಟೆಡ್ ವಿಡಿಯೋನ ಮಾಡಿ ಹಾಕ್ತಾರೆ, ಒಂದು ಕಥೆಯನ್ನ ಹೇಳ್ತಾರೆ. ಸೊ ಅದು ನಮಗೆ ಅನ್ಸಿರೋದು ಯಾವ ತರ ಅಂದ್ರೆ, ಜನರಲ್ಲಿ ಒಂದು ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ, ಒಂದು ಹೊಸ ಯೋಚನೆಯನ್ನ ತುಂಬಲಿಕ್ಕೆ ಅನ್ನೋ ರೀತಿಲಿ ನಮಗ್ ಅನಿಸ್ತು. ಅವರ ವಿಡಿಯೋ ಕಂಟೆಂಟ್ ಅಲ್ಲಿ ಏನು ತುಂಬಿತ್ತು ಅಂತ ಹೇಳಿದ್ರೆ, ಧರ್ಮ ಆ ಒಂದು ಕ್ಷೇತ್ರಕ್ಕೆ ಚ್ಯುತಿ ತರ್ತಿದ್ದಾರೆ, ಆ ಒಂದು ಧರ್ಮದ ಹೆಸರನ್ನ ಕೆಡ್ಸ್ಬೇಕಂತಾನೆ ಮಾಡಿರುವ ಹುನ್ನಾರ, ಈ ತರ ಎಲ್ಲ ಹೇಳುತ್ತೆ ಆ ವಿಡಿಯೋ ನೋಡಿದ್ರೆ. ಸೊ ಇದೊಂದು ಯಾರ್ದಾದ್ರು ಮೈಂಡ್ ಡೈವರ್ಟ್ ಆಗ್ಬೋದು. ಹೌದಾ, ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು ಆ ಒಂದು ಕ್ಷೇತ್ರದ ನೇಮ್ ಹಾಳು ಮಾಡ್ಲಿಕ್ಕ? ಖಂಡಿತ ಅಲ್ಲ ಸ್ನೇಹಿತರೆ, ಆತರ ಅನ್ಕೋಬೇಡಿ. ಈ ಒಂದು ಹೋರಾಟ ಇರೋದು ನ್ಯಾಯಕ್ಕಾಗಿ. ಅಲ್ಲಿ ಆಗಿರುವಂತಹ ಅನಾಹುತಗಳು, ಅಲ್ಲಿ ನಡೆದಿರ್ತಕ್ಕಂತಹ ಭಯಂಕರ ನರಮೇಧ ಘಟನೆಗಳು, ಹೆಣ್ಮಕ್ಳ ಮೇಲೆ ನಡೆದಿರ್ತಕ್ಕಂತಹ ಅತ್ಯಾಚಾರಗಳು, ಇಲ್ಲಿ ಯಾರು ಕೂಡ ದೇವರ ಬಗ್ಗೆ ಆಗಿರ್ಬೋದು, ಧರ್ಮದ ಬಗ್ಗೆ ಯಾರು ಮಾತಾಡ್ತಿಲ್ಲ. ಎಲ್ಲರೂ ಧರ್ಮಸ್ಥಳ ಅನ್ನೋ ಒಂದು ಪದನ ಬಳಸ್ತಿದ್ದಾರೆ. ಏನಕ್ಕಂದ್ರೆ ಅದು ಊರಿನ ಹೆಸರು. ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಹೇಳುವಾಗ ನಾವು ಆ ಊರನ್ನ ಹೇಳಲೇಬೇಕಾಗತ್ತೆ, ಹಂಗಾಗಿ ಹೇಳ್ತಿದ್ದಾರೆ ಹೊರತು ಅಲ್ಲಿ ಹಿಂದೂ ಧಾರ್ಮಿಕ ಪವಿತ್ರ ಕ್ಷೇತ್ರ ಅಂತ ನಮಗೂ ಗೊತ್ತು, ನಾವು ಅಲ್ಲಿಯ ಭಕ್ತರೆ. ಸೊ ಯಾರು ಕೂಡ ಅದರ ವಿರುದ್ಧವಾಗಿ ಮಾತಾಡ್ತಿಲ್ಲ. ಇಲ್ಲಿ ಮಾತಾಡ್ತಿರೋದು ನ್ಯಾಯ, ಆ ಒಂದು ಕ್ಷೇತ್ರದಲ್ಲಿ ನಡೆಯಲಾಗಿದೆ ಅಂತ ಹೇಳ್ತಿರುವಂತ ಘಟನೆಯ ಬಗ್ಗೆ ಎಲ್ಲರ ಧ್ವನಿ ಎತ್ತಿ, ಇಲ್ಲಿಯವರೆಗೂ ಅದಕ್ಕೆ ನ್ಯಾಯ ಬೇಕೇ ಬೇಕು. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯನ ಸೂತ್ಲಿಕ್ಕೆ ಮತ್ತೆ ಬರ್ತೇನೆ. ನಮಸ್ಕಾರ.